ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಯುಎಸ್ಎ ಸಂಧಾನ ಸಭೆ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಮಧ್ಯಸ್ಥಿಕೆಯ ಮೀಟಿಂಗ್ ಆರಂಭಕ್ಕೂ ಮುನ್ನವೇ ರಣಕಾಳಗ ಹೆಚ್ಚಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು ಕಡೆ ಟ್ರಂಪ್ ಧಮಕಿ, ಇಸ್ರೇಲ್ ಹಿಜ್ಬುಲ್ಲಾ ಬೆಂಕಿ ಮಳೆ ನಡುವೆ ಈ ಸಭೆ ನಡೀತಾ ಇದೆ. ಹಾಗಾದ್ರೆ ಒಂದೇ ದಿನಕ್ಕೆ ಮುಗಿಯಲ್ವಾ ಇಸ್ಲಾಮಾಬಾದ್ನ ಮೀಟಿಂಗ್? ನೋಡಿ, ಒಂದು ಕಡೆ ಅಮೆರಿಕದ ಡಿಮ್ಯಾಂಡ್, ಮತ್ತೊಂದು ಕಡೆ ಇರಾನ್ನ ಡಿಮ್ಯಾಂಡ್. ಎರಡೂ ಡಿಮ್ಯಾಂಡ್ಗಳಿಗೆ ಒಪ್ಕೊಳ್ಬೇಕು. 71 ಸದಸ್ಯರನ್ನ ಒಳಗೊಂಡಿರುವಂತ ಇರಾನ್ ನಿಯೋಗ ಇನ್ನೂ ಕೂಡ ತೂಗುಯಾಲಿಯಲ್ಲೇ ಸಂಧಾನ ಸಭೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಹಾರ್ಮೋಸ್ ತೆರವು ಮಾಡಿ ಅಂತ, ಇವರು ಸುಂಕ ಕಟ್ಟಿ ಅಂತ, ಅಂದ್ರೆ ಟೋಲ್ ಕಟ್ಟಿ ಅಂತ. ನೀವು ಶೇಖರಣೆ ಮಾಡಿರುವಂತಹ ಯುರೇನಿಯಂ ಕೊಡಿ ಅಂತ. ನೀವು ಯಾವತ್ತೂ ಕೂಡ ನಮ್ಮ ಮೇಲೆ ನಾವು ಶೇಖರಣೆ ಮಾಡೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಈ ತರದ ಒಂದಷ್ಟು ಷರತ್ತುಗಳಿದೆ. ಇರಾನ್ನ 10 ಷರತ್ತುಗಳು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಎಡಿ ವ್ಯಾನ್ಸ್, ಭಾರತದ ಅಳಿಯ, ಇವತ್ತು ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ದೊಡ್ಡ ಟಾಸ್ಕ್, ಅವರಿಗೆ ದೊಡ್ಡ ಟಾಸ್ಕ್. ನೋಡ್ಬೇಕು, ಈಗ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಸಂಧಾನ ಸಭೆ ಏನಿದೆಯಲ್ಲ, ಈ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿರೋದು. ಇನ್ನೂ ಕೂಡ ಅದು ಕನ್ಫರ್ಮ್ ಆಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಒಮ್ಮತದಿಂದ ಒಪ್ಪಿಕೊಂಡ್ರೆ ಮಾತ್ರ ಮುಖಾಮುಖಿ ಆಗ್ತಾರೆ, ಇಲ್ಲದೆ ಇದ್ರೆ ಕಷ್ಟ. ಮುಖಾಮುಖಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಇಬ್ಬರತ್ರ ಮಾತಾಡ್ಬೇಕು. ಹಾಗಾದ್ರೆ ಈ ಸಂಧಾನ ಸಭೆ ಫೇಲ್ಯೂರ್ ಆಯ್ತು ಅಂದ್ರೆ ಏನಾಗ್ಬೇಕು? ವಿನಾಶನ. ಇರಾನ್ ಮೇಲೆ ಭೀಕರ ದಾಳಿ ಮಾಡೋದಾಗಿ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್. ಇವತ್ತು ಮುಂಜಾನೆಯೂ ಕೂಡ ಖಮೇನಿ ಆಡಳಿತಕ್ಕೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ವಿಫಲವಾದ್ರೆ ವಿನಾಶ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ಭೀಕರ ದಾಳಿಗೆ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್. ಶಾಶ್ವತ ಒಪ್ಪಂದಕ್ಕೆ ಮುಂದಾಗಲೇಬೇಕು ಅಂತೇಳಿ ಧಮಕಿ ಹಾಕಿದ್ದಾರೆ. ಮುಂಜಾನೆಯೂ ಕೂಡ ಖಮೇನಿ ಆಡಳಿತಕ್ಕೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿರೋದು. ಖಮೇನಿ ಆಡಳಿತಕ್ಕೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಳ್ಳುತ್ತಾ? ಅಮೆರಿಕದ ಷರತ್ತುಗಳನ್ನು ಇರಾನ್ ಒಪ್ಪಿಕೊಳ್ಳುತ್ತಾ? ಅದೇ ಹೀಗೆ ಸದ್ಯಕ್ಕಿರುವಂತ ಕುತೂಹಲ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಪರಸ್ಪರ ಕದನ ವಿರಾಮ ತಿಳುವಳಿಕೆಗೋಸ್ಕರ ಬಂದಿರುವಂತ ಅಮೆರಿಕ ಮತ್ತು ಇರಾನ್ ಪಾಕಿಸ್ತಾನದ ರಾಜಧಾನಿಯಾಗಿರುವಂತ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರೋದು. ಈಗಾಗಲೇ ಇಸ್ಲಾಮಾಬಾದ್ಗೆ ಇರಾನ್ನ ನಿಯೋಗ ಬಂದಿಳಿದಿದೆ. ಪಾಕಿಸ್ತಾನ ಅಮೆರಿಕ ನಿಯೋಗದೊಂದಿಗೆ ಆ ತಂಡವನ್ನ ಭೇಟಿ ಮಾಡಿಸೋದಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಇಸ್ಲಾಮಾಬಾದ್ ಮಾತುಕತೆ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿಯನ್ನ ಸ್ಥಾಪಿಸುತ್ತಾ ಅನ್ನುವ ಪ್ರಶ್ನೆಗೆ ಇವತ್ತು ಸಂಜೆಯ ವೇಳೆಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಸಂಜೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಕೂಡ ಹೊರಬೀಳುತ್ತೆ. ನೋಡಿ, ಅಮೆರಿಕಾದೊಂದಿಗೆ ನಿರ್ಣಾಯಕ ಶಾಂತಿ ಮಾತುಕತೆಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಯುಎಸ್ಎ ಸಂಧಾನ ಸಭೆ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಮಧ್ಯಸ್ಥಿಕೆಯ ಮೀಟಿಂಗ್ ಆರಂಭಕ್ಕೂ ಮುನ್ನವೇ ರಣಕಾಳಗ ಹೆಚ್ಚಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು ಕಡೆ ಟ್ರಂಪ್ ಧಮಕಿ, ಇಸ್ರೇಲ್ ಹಿಜ್ಬುಲ್ಲಾ ಬೆಂಕಿ ಮಳೆ ನಡುವೆ ಈ ಸಭೆ ನಡೀತಾ ಇದೆ. ಹಾಗಾದ್ರೆ ಒಂದೇ ದಿನಕ್ಕೆ ಮುಗಿಯಲ್ವಾ ಇಸ್ಲಾಮಾಬಾದ್ನ ಮೀಟಿಂಗ್? ನೋಡಿ, ಒಂದು ಕಡೆ ಅಮೆರಿಕದ ಡಿಮ್ಯಾಂಡ್, ಮತ್ತೊಂದು ಕಡೆ ಇರಾನ್ನ ಡಿಮ್ಯಾಂಡ್. ಎರಡೂ ಡಿಮ್ಯಾಂಡ್ಗಳಿಗೆ ಒಪ್ಕೊಳ್ಬೇಕು. 71 ಸದಸ್ಯರನ್ನ ಒಳಗೊಂಡಿರುವಂತ ಇರಾನ್ ನಿಯೋಗ ಇನ್ನೂ ಕೂಡ ತೂಗುಯಾಲಿಯಲ್ಲೇ ಸಂಧಾನ ಸಭೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಹಾರ್ಮೋಸ್ ತೆರವು ಮಾಡಿ ಅಂತ, ಇವರು ಸುಂಕ ಕಟ್ಟಿ ಅಂತ, ಅಂದ್ರೆ ಟೋಲ್ ಕಟ್ಟಿ ಅಂತ. ನೀವು ಶೇಖರಣೆ ಮಾಡಿರುವಂತಹ ಯುರೇನಿಯಂ ಕೊಡಿ ಅಂತ.
ನೀವು ಯಾವತ್ತೂ ಕೂಡ ನಮ್ಮ ಮೇಲೆ ನಾವು ಶೇಖರಣೆ ಮಾಡೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಈ ತರದ ಒಂದಷ್ಟು ಷರತ್ತುಗಳಿದೆ. ಇರಾನ್ನ 10 ಷರತ್ತುಗಳು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಎಡಿ ವ್ಯಾನ್ಸ್ ಭಾರತದ ಅಳಿಯ ಇವತ್ತು ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ದೊಡ್ಡ ಟಾಸ್ಕ್, ಅವರಿಗೆ ದೊಡ್ಡ ಟಾಸ್ಕ್. ನೋಡ್ಬೇಕು ಈಗ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತ ಈ ಒಂದು ಸಂಧಾನ ಸಭೆ ಏನಿದೆಯಲ್ಲ, ಈ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿರೋದು. ಇನ್ನೂ ಕೂಡ ಅದು ಕನ್ಫರ್ಮ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಬ್ರು ಒಮ್ಮತದಿಂದ ಒಪ್ಪಿಕೊಂಡ್ರೆ ಮಾತ್ರ ಮುಖಾಮುಖಿ ಆಗ್ತಾರೆ, ಇಲ್ಲದೆ ಇದ್ರೆ ಕಷ್ಟ. ಮುಖಾಮುಖಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಇಬ್ರು ಹತ್ರ ಮಾತಾಡ್ಬೇಕು. ಹಾಗಾದ್ರೆ ಈ ಸಂಧಾನ ಸಭೆ ಫೇಲ್ಯೂರ್ ಆಯ್ತು ಅಂದ್ರೆ ಏನಾಗ್ಬೇಕು? ವಿನಾಶನ. ಇರಾನ್ ಮೇಲೆ ಭೀಕರ ದಾಳಿ ಮಾಡೋದಾಗಿ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್. ಇವತ್ತು ಮುಂಜಾನೆಯೂ ಕೂಡ ಖಮೇನಿ ಆಡಳಿತಕ್ಕೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ವಿಫಲವಾದ್ರೆ ವಿನಾಶ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ಭೀಕರ ದಾಳಿಗೆ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್. ಶಾಶ್ವತ ಒಪ್ಪಂದಕ್ಕೆ ಮುಂದಾಗಲೇಬೇಕು ಅಂತೇಳಿ ಧಮಕಿ ಹಾಕಿದ್ದಾರೆ. ಮುಂಜಾನೆಯೂ ಕೂಡ ಖಮೇನಿ ಆಡಳಿತಕ್ಕೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿರೋದು. ಖಮೇನಿ ಆಡಳಿತಕ್ಕೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಳ್ಳುತ್ತಾ? ಅಮೆರಿಕದ ಷರತ್ತುಗಳನ್ನು ಇರಾನ್ ಒಪ್ಪಿಕೊಳ್ಳುತ್ತಾ? ಅದೇ ಈಗ ಸದ್ಯಕ್ಕಿರುವಂತ ಕುತೂಹಲ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಪರಸ್ಪರ ಕದನ ವಿರಾಮ ತಿಳುವಳಿಕೆಗೋಸ್ಕರ ಬಂದಿರುವಂತ ಅಮೆರಿಕ ಮತ್ತು ಇರಾನ್ ಪಾಕಿಸ್ತಾನದ ರಾಜಧಾನಿಯಾಗಿರುವಂತ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರೋದು. ಈಗಾಗಲೇ ಇಸ್ಲಾಮಾಬಾದ್ಗೆ ಇರಾನ್ನ ನಿಯೋಗ ಬಂದಿಳಿದಿದೆ. ಪಾಕಿಸ್ತಾನ ಅಮೆರಿಕ ನಿಯೋಗದೊಂದಿಗೆ ಆ ತಂಡವನ್ನ ಭೇಟಿ ಮಾಡಿಸೋದಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಇಸ್ಲಾಮಾಬಾದ್ ಮಾತುಕತೆ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿಯನ್ನ ಸ್ಥಾಪಿಸುತ್ತಾ ಅನ್ನುವ ಪ್ರಶ್ನೆಗೆ ಇವತ್ತು ಸಂಜೆಯ ವೇಳೆಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಸಂಜೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಕೂಡ ಹೊರಬೀಳುತ್ತೆ. ನೋಡಿ, ಅಮೆರಿಕಾದೊಂದಿಗೆ ನಿರ್ಣಾಯಕ ಶಾಂತಿ ಮಾತುಕತೆಗಾಗಿ ತಂಡವನ್ನ ಭೇಟಿ ಮಾಡಿಸೋದಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಇಸ್ಲಾಮಾಬಾದ್ ಮಾತುಕತೆ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿಯನ್ನ ಸ್ಥಾಪಿಸುತ್ತಾ ಅನ್ನುವ ಪ್ರಶ್ನೆಗೆ ಇವತ್ತು ಸಂಜೆಯ ವೇಳೆಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಸಂಜೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಕೂಡ ಹೊರಬೀಳುತ್ತೆ. ನೋಡಿ, ಅಮೆರಿಕಾದೊಂದಿಗೆ ನಿರ್ಣಾಯಕ ಶಾಂತಿ ಮಾತುಕತೆಗಾಗಿ